ಜಾರಕಿಹೊಳಿ ಅವರನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ತಾವು ಗೆಲುವು ಕೊಟ್ಟಿದ್ರೆ ನಿಮ್ಮನ್ನ ಭೇಟಿ ಆಗಬೇಕು, ಪಕ್ಷದ ಪರವಾಗಿ ತಾವು ಗೆಲ್ಲಲಿಕ್ಕೆ ಮಹತ್ವದ ಪಾತ್ರ ವಹಿಸಿದರೆ ಭೇಟಿ ಆಗಲಿಕ್ಕೆ ವಿಶೇಷವಾಗಿ ಅಥಣಿ ವಿಧಾನಸಭೆ ವ್ಯಾಪ್ತಿಗೆ ಬಂದಿದ್ದೇನೆ. ಈ ಸಂದರ್ಭದಲ್ಲಿ ಇದಾದ ಬೂಟಾಳ ಅವರು, ದೇಸಾಯಿ ಅವರು, ನಮ್ಮ ಸಿದ್ಧಾರ್ಥ ಅವರು, ಇನ್ನೂ ಅನೇಕ ನಮ್ಮ ಪಕ್ಷದ ನಾಯಕರು, ಬೆಳಗಲಿ ಅವರು ಇಲ್ಲಿ ಇದ್ದಿದ್ದಾರೆ. ತಮ್ಮ ಆಶೀರ್ವಾದದಿಂದ ಒಂದು ಐತಿಹಾಸಿಕ ವಿಜಯವನ್ನು ಸಾಧಿಸಿದ್ದೀನಿ. ಭಾಳಷ್ಟು ಜನ ಹೇಳ್ತಾಯಿದ್ರು ನಿಜವಾಗಿ ಕಾಂಗ್ರೆಸ್ಸಿಗೆ ಜಯ ಸಿಕ್ಕಿದೆ ಅಂತ ನನಗೆ ಭಾಳ ಹೆಮ್ಮೆ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ಸಿನ ಮೂಲ ಕಾರ್ಯಕರ್ತರಿಗೆ ಇವತ್ತು ಸಮಾಧಾನ ಆಗಿದೆ, ನಮಗೇನೋ ಖುಷಿ ಆಗಿದೆ ಅಂತ ಭಾಳ ಜನ ನಿನ್ನೆ ಕೂಡ ಹೇಳಿದರು, ಈ ಗಾಡಿಯಲ್ಲಿ ಕೂಡ ಬರ್ತಾ ಇರ್ತಾಯಿದ್ರು. ಅದು ನಿಜ. ಯಾಕಂದರೆ ಯಾವುದೇ ಮುಖಂಡರು ಚೇಂಜ್ ಆದರೂ ನೀವು ಕಾಂಗ್ರೆಸ್ ಪಕ್ಷದ BS ವೋಟರ್ ನೀವು ಚೇಂಜ್ ಆಗಲಿಲ್ಲ. ಮುಖಂಡರು ಆ ಕಡೆ ಹೋಗ್ತಾರೆ, ಈ ಕಡೆ ಹೋಗ್ತಾರೆ, ಅದರ ನಾವು ಕಾಂಗ್ರೆಸ್ಸಿನ ಮೂಲ ಮಾಡ್ತಾರೆ ಅಂತ ಸುಮಾರು ವರ್ಷಗಳಿಂದ ನೀವು ಹಿಂದೆ ಮಹೇಶ್ ಕುಮಟಳ್ಳಿ ಗೆಲ್ಲೋಕ್ಕಿಂತ ಮುಂಚೆ ಹೇಳ್ತೀವಿ ನಮ್ಗೆ ಇಲ್ಲಿ 20 ವರ್ಷದಿಂದ ನಾವು ಯಾರು ಗೆದ್ದಿಲ್ಲ ನಮ್ಮ ಪರಿಸ್ಥಿತಿಗೆ ಯಾಕೆ ಅವರು ಕೂಡ ನಾವು ಕಾಂಗ್ರೆಸ್ ಗೆದ್ದೀವಿ ಅಂತ ಭಾಳ ಸಲ ಹೇಳ್ತಿದ್ರು. ಆವಾಗೆಲ್ಲ ನಿಮ್ಮ ಆಶೀರ್ವಾದದಿಂದ ಮಹೇಶ್ ಗೆದ್ದರು, ಅವ್ರು ಬೇರೆ ಪಕ್ಷಕ್ಕೆ ಹೋದರು, ಆದರೂ ಕೂಡ ನಿಮ್ಮನ್ನೂ ಹಂಗೆ ಕಂಟಿನ್ಯೂ ಆಯಿತು. ಮತ್ತೆ ಏನೋ ಒಂದು ಆಶಾಕಿರಣ ಬಂತು, ನಾವೆಲ್ಲ ಭಾಳ ಹುಮ್ಮಸ್ಸಿನ ಗೆದ್ದೀವಿ ಅಂತ. ಅವರು ಕೂಡ ಅಷ್ಟು ಮೂಲ ಕಾಂಗ್ರೆಸ್ಸಿಗೆ ಸಮಾಧಾನಕರ ಒಂದು ವರ್ಷ ಏನು ಸಾಗಿಲ್ಲ ಅಂತ ನನ್ನ ಭಾವನೆ. ಬಹುಶಃ ಈಗೆಲ್ಲೋ ನೇರವಾಗಿ ನಿಮ್ಮ ಜೋಡಿ ನಾವು ಬಂದು ಕೆಲಸ ಮಾಡಲಿಕ್ಕೆ ಒಂದು ಅವಕಾಶನ ನೀವು ಕಲಿಸ್ಬಿಟ್ಟು ನೇರವಾಗಿ ಬರ್ತೀವಿ, ನಿಮ್ಮ ಕೆಲಸ ಕೇಳ್ತೀವಿ, ಮಾಡ್ತೀವಿ ಅಂಥ ಅವಕಾಶವನ್ನು ನೀವು ಒದಗಿಸ್ಕೊಟ್ಟಿದ್ರಿ. ಭಾಳ ಲೀಡ್ ಒಂದು 20,000, 30,000, 40,000ವರೆಗೆ ಲೀಡ್ ಆಗ್ತಂತ ನಾವು ಒಂದು ಅಂದಾಜಿತ್ತು, ನಮ್ಮ ಎಸ್ಟಿಮೇಟ್ ಅಷ್ಟು ಆಗ್ತಿತ್ತು. ನಾವೆಲ್ಲ ಕೂಡಿ ಮಾಡಿದರೆ 40,000 ಎಸ್ಟಿಮೇಟ್ ಬಂದಿತ್ತು, ಈಗ 40,000 ಲೀಡ್ ಆಗ್ತಂತ. ಆದರೆ ಆಗಲಿಲ್ಲ. ಅದೇನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಯ್ತು. ಅವರು ರಾತ್ರಿ ಕಂಡ ಬಾವಿ ರಾತ್ರಿ ಎಲ್ಲ ನೋಡಿದ್ರೆ ಇಲ್ಲಿ ಬಾವಿ ಐತಿ, ಜಿಗಿದಿ ಬೇಡಪ್ಪ ಅಂತೆಲ್ಲ ದಾಟ್ ಹೋಗಿದ್ರು. ಅದು ಎಲ್ಲ ಕಡೆ ಗುಲಾಲ್ ಆಯಿತು, ಇಲ್ಲಿ ಗುಲಾಲ್ ಇಲ್ದಂಗೆ ಪರಿಸ್ಥಿತಿ ಹಂಗಾಗಿದೆ. ಅದು ನೋಡೋಣ, ಅವ್ರು ಹಂಗೆ ಯಾಕೆ ಮಾಡ್ಲಿಕ್ಕೆ ಹೋದ್ರು, ಅವ್ರದ್ದು ಏನು ಪ್ಲ್ಯಾನ್ ಇತ್ತು ಏನು ನಮಗೂ ಇನ್ನೂ ಗೊಡ ತಿಳಿದಿಲ್ಲ. ಯಾಕೆ ನಾನು 2 ವರ್ಷ ಕೊನೆಗೆ ಇಲ್ಲೇ ಇದ್ದೆ. ಅವ್ರಿಗೆ ಸ್ಲೋ ಅಂದರೆ ಸಿನಿಮಾದಾಗ ತೋರಿಸಲ್ಲ, ಈಗ ಸ್ಲೋ ಜಿಗದೆ ಹೋಗಿರ್ತಾರೆ, ಹಂಗೆ ಎಲೆಕ್ಷನ್ ಮಾಡತ್ತಿಲ್ಲ ಅವರು. ಸಾಕಾಶು ಆ ಸಿನಿಮಾದಾಗ ಆಕ್ಷನ್ ತೋರ್ತಲ್ಲ ಸ್ಲೋ, ಮೊದಲು ಫೈಟಿಂಗ್ ತೋರಿಸ್ತಾರೆ, ಆಮೇಲೆ ಸ್ಲೋ ಆಗಿ ಆ ಕಡ್ಡಿ ತೋರ್ದು ಹೆಂಗಸ್ತಾರೆ ಯಾವುದಾದ್ರು ಸೀರಿಯಲ್ ಬರ್ತಲ್ಲ, ಸ್ಲೋ ಆಗಿ 10 ನಿಮಿಷ ತೋರಿಸ್ತಾರಲ್ಲ, ಹಂಗೆ ಎಲೆಕ್ಷನ್ ಮಾಡ್ತೀವಿ. ನಾವು ನೋಡ್ತಾ ಇದ್ದೀವಿ, ಏನು ಮಾಡ್ಲಿಕ್ಕೆ ಆಗೋಲ್ಲ. ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ನಾವು, ಎಲೆಕ್ಷನ್ ಮಾಡ್ತಾಯಿರ್ತಾರೆ, ಅವ್ರನ್ನೆಲ್ಲ ನಂಬಿದ್ದೀವಿ ನಾವು. ಸ್ಲೋ ಅಂದರೆ ಸ್ಲೋ ಮಾಡಿದ್ರು ಅವರು. ಯಾವುದೇ ಒಂದು ತರಬೇತಿ ಕಾರ್ಯಕ್ರಮ ಭಾಗವಹಿಸಲಿಲ್ಲ, ಸರಿಯಾದ ರೀತಿಯಿಂದ ಪ್ರಚಾರ ಮಾಡೋದಿಲ್ಲ. ಸೊ ಇದೆಲ್ಲ ನಾವು ಕಣ್ಣಾರೆ ನೋಡಿದ್ದೀವಿ. ಭಾಳ ನಮಗೆ ಮೊದಲೇ ನಮಗೆ ಹೇಳಿದ್ರಿಲ್ಲ, ನೀವು ಮಾಡ್ಕೋರಿ, ನಮಗೆ ಯಾಕೋ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ನಾವು ಅದನ್ನು ಫುಲ್ ಕ್ಲೀನಾಗಿ ಮಾಡ್ತೀವಿ. ಅದನ್ನು ಆ ಕಡೆ ರಾಜ್ಯಕ್ಕಾಗಿ ಅವ್ರು ಮಾಡಿದ್ರು. ಅವ್ರು ಯಾಕೋ ನಮ್ಮವ್ರು ಆ ಕಡೆ ಈ ಕಡೆ ಅಡಿಗಾಡ್ತಾರ್ರಿ, ಬಸ್ ಮುಖದಾರ ಸ್ವಲ್ಪ ಮೊದಲು ರಾಜು ಹೇಳಿದ್ದು ಈಗ ಆಗತ್ತಿತ್ತು, ನಮ್ಮಲ್ಲಿ ಸ್ವಲ್ಪ ಅಳಗಾಡತ್ತಿತ್ತು, ಯಾಕೋ ನೀವು ನೋಡಿ ಹೇಳತ್ತೆ ನಾವೆಲ್ಲ ಬಂದಲ್ಲಿ ಇಲ್ಲ ಅಲ್ಲೂ ಮೈನಸ್ ಆಗ್ತಿರ್ತಾವೆ. ರಾಜು ಮೊದಲೇ ಹೇಳಿದ್ದು ನಾವು ಹಿಂಗೆ ಆಗತ್ತಿದ್ದೀವಿ, ಸ್ವಲ್ಪ ಹುಷಾರಿರಿ ನೋಡ್ರಿ ಅಂತ ನಮ್ಮ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ನಾವೇನೋ ವಿಶ್ವಾಸಕ್ಕೆ ಕೊಟ್ಟಿದ್ದೀವಿ, ಆದರೆ ಭಾಳ ಅಂದರೆ ಭಾಳ ಅತಿ ದುಃಖಕರ ಮೋಸಿದ್ದು ಅಂತ ಏನು ಮೋಸ ಅಲ್ಲಿದೆ. ನಾವು ಭಾಳ ಅಂದ್ರೆ ಭಾಳ ನಂಬಿದ್ದೀವಿ. ಇದೊಂದು ಅವ್ರಿಗೆ ನಮ್ಗೆ ಹತ್ತಿರ ಬರೋಕೆ ಒಂದು ಒಳ್ಳೆಯ ಅವಕಾಶ ಇತ್ತು. ಮತ್ತೆ ದೂರ ಗ್ಯಾಪ್ ಭಾಳ ಆಯ್ತದೆ ಮತ್ತೆ. ಅದಕ್ಕಾಗಿ ನಾವೇನೋ ಬಯಸ್ತಿರೋ ದೈವ ಅಂತ ಬೇರೆ ಬಯಸ್ತೈತಂತ. ಏನಾಗಿದ್ರು ಒಳ್ಳೆಯದಾಗಿದೆ ಅಂತ ಹಿರಿಯ ಶಾಸ್ತ್ರ ಇದೆ, ಏನಾದರೂ ಒಳ್ಳೇದಕ್ಕಾಗಿದೆ ಅಂತ. ಒಂದು ಕಡೆ ಹೆಚ್ಚಿಗೆಗಳಾಗ್ಯಾವ, ಒಂದು ಕಡೆ ಕಡಿಮೆ ಆಗಿದೆ. ಮುಂದಿನ ದಿನಗಳಲ್ಲಿ ಸರಿ ಮಾಡುವಂಥ ಮೂಲ ಕಾಂಗ್ರೆಸ್ಸರಿಗೆ ರಕ್ಷಣೆ ಕೊಡುವಂಥ ನಿಮ್ಮ ಕೆಲಸಗಳನ್ನು ಮಾಡುವಂಥ ಪ್ರಿಯಾಂಕಾ ನಾವು ಮಾಡ್ತೀವಿ. ಬಹುಶಃ ನೀವೆಲ್ಲ ಗಟ್ಟಿಯಾಗಿ ನಿಲ್ಲದೆ ಹೋಗಿದ್ರೆ, ಭಾಳ ಡೌನ್ ಆಗಿದ್ರೆ ಭಾಳ ಅದು ಸಮಸ್ಯೆ ಆಗುತ್ತೆ.
ಯಾಕಂದ್ರೆ ಎಮ್ ಎಲ್ ಎ ಥರ ಇಲ್ಲೂ 70,000 ಫೈನಾನ್ಸ್ ಆಗಿಬಿಟ್ಟಿದ್ರೆ ನಾವು ಗೆಲ್ಲೋದು ಕಷ್ಟ ಆಗ್ತದೆ. ನೀವೆಲ್ಲ ಯಾವುದನ್ನು ನೋಡದೆ ಪಕ್ಷ ನೋಡಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.